ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ಸಂಡೇ. ಮೊನ್ನೆ ಕೀರ್ತಿರು ಊರಿಗೆ ಹೋಗಿದ್ವಲ್ಲ, ಅವತ್ತೊಂದು ದಿನ ಸ್ಕಿಪ್ ಆಗಿತ್ತು. ಸೊ ಇವತ್ತು ಬಂದು ತೈಸ್ ಮಾಡೋಣ ಅಂತ. ನಿನ್ನೆ ತೈಸ್ ಮಾಡಬೇಕಿತ್ತು, ನಿನ್ನೆ ಮೊನ್ನೆದು ಮಾಡಿದೆ. ಇವತ್ತು ನೆನ್ನೆದು ಮಾಡ್ತಾಯಿದ್ದೀನಿ, ಅಂದರೆ ತೈಸ್ ಮಾಡ್ತಾಯಿದ್ದೀನಿ. ಇವತ್ತು ತೈಸ್ ಮಾಡೋಕ್ಕೆ ಒಬ್ಬನೇ ಇದ್ದೀನಿ, ಯಾರು ಇಲ್ಲ ಜೊತೆಗೆ. ಒಬ್ಬನೇ ಬಾಟನ್ ಫಿಟ್ನೆಸ್ಸಲ್ಲಿ ಸಂಡೇ ಬಂದು ತೈಸ್ ಟ್ರೈ ಮಾಡ್ತಾಯಿದ್ದೀನಿ. ಹಿಂಗೆಲ್ಲ ಟ್ರೈ ಮಾಡ್ತೀನಿ ಅಂತ ನಿಮಗೆ ನೋಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಅದನ್ನ ತನಕ ವೇಟ್ ಮಾಡಿ. ಜಿಮ್ಮಲ್ಲಿ ಯಾರೂ ಇಲ್ಲ, ಒಬ್ಬರು 3 ಜನ ಅಷ್ಟೇ. भाई बोलो क्या वर्कआउट एब्स का हाँ एब्स करना है क्या? लेग्स दिन वार्म अप क्रेजी इंपॉर्टेंट आगे. बिफोर वर्कआउट आफ्टर वर्कआउट ಎರಡು ಇಂಪಾರ್ಟೆಂಟ್ ಆಗುತ್ತೆ. ಬಿಫೋರ್ ವರ್ಕೌಟ್ ಆಫ್ಟರ್ ವರ್ಕೌಟ್ ಎರಡು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ವಾರ್ಮ್ ಅಪ್ ಆಫ್ಟರ್ ವರ್ಕೌಟ್ ಸ್ಟ್ರೆಚಿಂಗ್, ಬಿಫೋರ್ ವರ್ಕೌಟ್ ವಾರ್ಮ್ ಅಪ್. Let's start the workout with ಇದು ಹ್ಯಾಕ್ ಸ್ಕ್ವಾಟ್ಸ್. ಫಸ್ಟ್ ವರ್ಕೌಟ್ ಹ್ಯಾಕ್ ಸ್ಕ್ವಾಟ್ಸ್ ಯಾಕೆ ಮಾಡ್ತೀವಿ ಅಂದರೆ ಇದರಲ್ಲಿ ಪೂರ್ತಿ ನಿಮ್ಮ ಕ್ವಾಡ್ಸು, ಆಮೇಲೆ ಗ್ಲೂಟ್ಸು, ಹ್ಯಾಮ್ಸ್ಟ್ರಿಂಗು ಎಲ್ಲ ಎಂಗೇಜ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಬೀಳುತ್ತೆ. ನೀವು ಯಾವಾಗ ಎಷ್ಟು ಡೀಪ್ ಹೋಗ್ತೀರೋ ಅಷ್ಟು ಡೀಪ್ ಹೋದಾಗ ನೆಕ್ಸ್ಟ್ ಲೆವೆಲ್ ಬೀಳುತ್ತೆ. ಫಸ್ಟ್ ವಾರ್ಮ್ ಅಪ್ ಸೆಟ್ ಅಂದರೆ ಏನು ಖಾಲಿ ವೆಯ್ಟಲ್ಲಿ ಹೊಡಿತಾ ಇದ್ದೀನಿ. Go as deep as possible. ಇವಾಗ ವೆಯ್ಟ್ ಆ್ಯಡ್ ಮಾಡೋಣ. 20 ಆ್ಯಡ್ ಮಾಡಿ ಒಂದು ಸೆಟ್ ಹೊಡಿಯೋಣ. ಈಗ ಫಸ್ಟ್ ಸೆಟ್ ಲೆಟ್ಸ್ ಗೋ ಫಾರ್ 20. ಆ್ಯಡ್ ಮಾಡ್ತೀಯಾ ಅಷ್ಟೇನಾ? ಟ್ವೆಂಟಿ ಆ್ಯಡ್ ಮಾಡಿದ್ದೀನಿ. ಒನ್ ಸೈಡ್ 2 ಸೈಡ್ ಅಂದರೆ 40 kg. ಈಸಿಯಾಗಿ ಹೋಗುತ್ತೆ. 3 ಹೇಳಿ ಅಂದರೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ಗೆ. 3 2 1 ವಾಸ್ ಇಟ್ 1 2. ಕ್ವಾಡ್ಸು ನೆಕ್ಸ್ಟ್ ಲೆವೆಲ್ ಎಂಗೇಜ್ ಆಗಿದ್ದೀರ. ನೀವು ಎಷ್ಟು ಸಗಲ ಮಾಡ್ತೀರಾ, ಎಷ್ಟು ಡೀಪ್ ಹೋಗ್ತೀರಾ ಅಷ್ಟು ಸಗಲಾಗಿ ಬೀಳುತ್ತೆ ಕ್ವಾಡ್ಸ್ ಹ್ಯಾಮ್ಸ್ಟ್ರಿಂಗ್. ಸೆಕೆಂಡ್ ಒನ್ ಹ್ಯಾಕ್ ಸ್ಕ್ವಾಟ್ಸ್ ಆಯಿತು. ಇವಾಗ ಎಕ್ಸ್ಟೆನ್ಷನ್ ಮಾಡೋಣ. ಫಸ್ಟ್ ವೇಟು 40 kg. ಹಾಯ್ ಫಸ್ಟ್ ಸೆಟ್. ಥರ್ಡ್ ವರ್ಕೌಟು ಲೆಗ್ ಪ್ರೆಸ್. ಲೆಟ್ಸ್ ಸಿ
how it will goes. Fourth workout, hamstring curls. I like quads. You know that guru quads. Extension and FB ಆಯ್ತು ಫ್ರೆಂಡ್. hamstring curls ಮಾಡೋಣ ಫೋರ್ತು. ಸಗಲಾಗಿ ಬಿಡೋದಿದೆ hamstring. Let's go. One slow steady control. Fifth and the final workout. Calf raise. Full blast ಆಗ್ಬಿಟ್ಟಿದೆ already. Thighs. Calf raise ಮಾಡ್ಕೊಂಡು end ಮಾಡೋಣ. Let's go. 1, 2, 3, 4. Hold ಮಾಡಬೇಕು ಮೇಲೆ. 6, 7, 8. ಕಾಫ್ನೆಲ್ಲ ಮಿಸ್ ಮಾಡ್ತೀರಾ, ಅವಾಯ್ಡ್ ಮಾಡ್ತೀರಾ. ಕಾಫ್ ಅಂತ ಮಜಲ್ ಅಂತ ನಿಮ್ಗೆ ಯಾರು ಗೊತ್ತಿಲ್ಲ. ಕಾಫಿಂದ ಪಾಯಿಂಟ್ಸ್ ಹೋಗೋ ಸಾಧ್ಯತೆ ಇರುತ್ತೆ ಕಾಂಪಿಟೇಷನಲ್ಲಿ. ಸೊ ಟ್ರೈನಿಂಗ್ ಕಾಫ್ಸ್ ಲಾಸ್ಟ್ ವೇ. ಫುಲ್ ಫೇಲ್ಯೂರ್ ಟ್ರೈನ್ ಮಾಡಿ. ಫೈನಲಿ ಸೈಜ್ನ ಸಾಯಿಸ್ಬಿಟ್ಟೆ ಫೈನಲಿ. ಸ್ಟ್ರೆಚಿಂಗ್ ಮಾಡೋಣ ಲಾಸ್ಟು. ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಬಾಡಿಗೆಲ್ಲ, ಸಾರಿ ಲೆಗ್ಸ್ಗೆ. ಸೈಸ್ ಆದಮೇಲೆ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳಿ ಸೈಜ್ನ, ಆವಾಗ ರಿಕವರಿ ಚೆನ್ನಾಗಾಗುತ್ತೆ, ಸೋರ್ನೆಸ್ ಇರಲ್ಲ. ಮುಗೀತು, ಇಷ್ಟು ಮಾಡಿದ್ರೆ ಸಾಕು. 5 ಮಿನಿಟ್ಸ್ ಹಿಡಿಯೋದು ಅಷ್ಟೇ. ಇಷ್ಟೇ. ದಿಸ್ ವಾಸ್ ಮೈ ಥೈಸ್ ವರ್ಕೌಟ್. ಯಾವುದಾದ್ರು ಮಾಡಿದೆ ಅಂದರೆ ಫಸ್ಟ್ ಮಾಡಿದ್ದು ಹ್ಯಾಚ್ ಸ್ಕ್ವಾಟ್ಸ್, ಅದರಿಂದ ಎಕ್ಸ್ಟೆನ್ಷನ್ ಆದಮೇಲೆ ಲೆಗ್ ಪ್ರೆಸ್ ಆದಮೇಲೆ ಹ್ಯಾಮ್ಸ್ಟ್ರಿಂಗ್ ಆದಮೇಲೆ ಕಾಫ್. ಎಲ್ಲ ಮಸಲ್ ಟ್ರೈನ್ ಆಯಿತು. ಇವಾಗ ಫುಲ್ ಸೋರ್ನೆಸ್ ಅಂದರೆ ಪೇಯ್ನ್ ಇದೆ, ಸೋರ್ನೆಸ್ ಎಲ್ಲ ಪೇಯ್ನ್ ಇದೆ. ಇವಾಗ ಕಾರ್ಡಿಯೋ ಮಾಡಬೇಕು. 20 ಮಿನಿಟ್ಸ್ ಕಾರ್ಡಿಯೋ ಮಾಡಿಕೊಂಡು ಸ್ಟೀಮ್ ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಸ್ಟೀಮ್ ಇವತ್ತಿಲ್ಲ, ಸಂಡೇ ಅಷ್ಟೇ. ಮುಗಿಸ್ಕೊಂಡು ಮನೆಗೆ ಹೋಗೋದೆ, ಕಾರ್ಡಿಯೋಗೆ ಹೋಗೋಣ ಈಗ. ಏನು